ಹಲೋ ಗೈಸ್, ನಾನು ನಿಮಗೆ ತಿಳ್ಕೊಡೋಕೆ ಬಂದಿದ್ದೀನಿ ನೋಡಿ. ನಿಮ್ಮದು ಪ್ಯಾನ್ ಕಾರ್ಡ್ ಇರುತ್ತೆ ನೋಡಿ. ಪ್ಯಾನ್ ಕಾರ್ಡ್ನಲ್ಲಿ ನೇಮ್ ಅಂದರೆ ನಿಮ್ಮದು ಫಾದರ್ ನೇಮ್ ಇರಲ್ಲ. ಕೆಲವೊಬ್ರದ್ದು ಬಂದ್ಬಿಟ್ಟು ಕೆಲವೊಬ್ರದ್ದು ಒಬ್ಬರು ಕಮೆಂಟ್ ಮಾಡಿದ್ರು ನೋಡಿ, ಹೇಮಂತ್ ಎಸ್ ಅಂತ ಕುಂದಿಸು ಏನಲ್ಲಿ ಬರೆಸೋದು ಬರುವ ಥರ ಮಾಡೋದು ಹೇಗೆ ಅಂತಂದು ಕೇಳಿದ್ರು ನೋಡಿ. ಅದಕ್ಕಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಅವರು ಬಂದ್ಬಿಟ್ಟು ನಿಮ್ಮದು ಯಾವುದಾದ್ರು ಈ ಥರ ನೇಮ್ ಕರೆಕ್ಷನ್ ಮಾಡ್ಬೇಕಂತಂದರೆ ಆ ಹೇಳೋ ಸ್ಟೆಪ್ ಪ್ರಕಾರ ಮಾಡಿಕೊಂಡ್ರೆ ನಿಮ್ಮದು ಪ್ಯಾನ್ ಕಾರ್ಡ್ ಕರೆಕ್ಷನ್ ಆಗುತ್ತೆ ನೋಡಿ. ಇನ್ನೂ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ. ಸ್ಟೆಪ್ ವೈಸ್ ಪ್ರಕಾರ ನೀವು ನಿಮ್ಮದು ಪ್ಯಾನ್ ಕಾರ್ಡ್ ಕರೆಕ್ಷನ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ಇನ್ನೂ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಾಜುಗಿರೋ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ. ಫಸ್ಟಿಗೆ ಬಂದುಬಿಟ್ಟು ನಾನು ಟೆಲಿಗ್ರಾಮ್ ಒಪ್ಪಿಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ ನೋಡಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ. ಏನಿಲ್ಲ, ಅಪ್ಲಿಕೇಶನ್ ಸ್ಟೆಪ್ ಬಂದುಬಿಟ್ಟು ನಾನು ತೋರಿಸ್ತೀನಿ ನೋಡಿ. ಈ ಸ್ಟೆಪ್ ಪ್ರಕಾರ ಬಂದುಬಿಟ್ಟು ಪ್ಯಾನ್ ಕಾರ್ಡ್ ಕರೆಕ್ಷನ್ ಮಾಡೋದು ಹೇಗೆ ಅಂತಂದು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಎಂಡ್ ಐಕನ್ದಲ್ಲಿ ಕೊಡ್ತೀನಿ, ನಾನು ಎರಡು ಕಾರ್ಡ್ದಾಗ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನಾನು ಇವಾಗ ತೋರಿಸೋದು ಬಂದುಬಿಟ್ಟು ಒಂದೇ, ನಾನು ನೇಮ್ ಕರೆಕ್ಷನ್ ಒಂದೇ. ಅಂದರೆ ನೇಮು ಹೇಮಂತ್ ಎಸ್ ಆಯಿತು, ಕಮೆಂಟ್ಸ್ನಲ್ಲಿ ಒಂದು ಆ ಥರ ಹೇಮಂತ್ ಎಸ್ ರಾಯನ್ ನಿಮ್ಮ ಹೆಸರು ಆಯಿತು, ನಿಮ್ಮದು ಹೆಸರು ಬಂದುಬಿಟ್ಟು ವಿನಯ್ ಟಿ ಅಂತ ಈ ಥರ ಏನಾದರೂ ಸರ್ನೇಮ್ನಲ್ಲಿ ಬಂದುಬಿಟ್ಟು ಬರೀ ಸರ್ನೇಮಲ್ಲಿ ಬಂದುಬಿಟ್ಟು ಸ್ಮಾಲ್ ಲೆಟ್ರ್ ಅಂದರೆ ಫಸ್ಟೇ ಕ್ಯಾಪಿಟಲ್ ಲೆಟ್ರ್ ಅಷ್ಟೇ ಇದ್ದರೆ ನಿಮ್ಮದು ಆ ಥರ ನೇಮನ್ನು ಸೆಟ್ ಮಾಡ್ಕೊಂಡೆ. ಅಂದರೆ ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿರ್ತಾರೋ ಆ ಥರ ನಿಮ್ಮದು ನೇಮ್ ಹೇಗೆ ಸೆಟ್ ಮಾಡೋದು ಅಂತಂದು ಕಂಪ್ಲೀಟ್ ಇದರಲ್ಲಿ ಹೇಳ್ತೀನಿ ನೋಡಿ. ಅಲ್ಲಿ ಬಂದುಬಿಟ್ಟು ನಿಮ್ಮ ನೇಮನ್ನು ಚೇಂಜ್ ಮಾಡ್ಕೋಬೋದು. ಹೇಳ್ತೀನಿ ನೋಡಿ, ಎರಡು ಸ್ಕಿಪ್ ಮಾಡಿಬಿಡಿ ನೋಡಿ ಗೈಸ್. ಇಲ್ಲೇ ಬಂದುಬಿಟ್ಟು ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಿರೋ ನೇಮನ್ನು ಎಡಿಟ್ ಮಾಡ್ಕೋಬೋದು. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಿಮ್ಮದು ಒಂದಿಷ್ಟು ಜನ ಕಮೆಂಟ್ ಮಾಡಿದ್ರು ನೋಡಿ, ಹೇಮಂತ್ ಎಚ್ ಅಂತ ಏನಾಯಿತು ಫ್ರೆಂಡ್ಸ್, ಆ ಥರ ಹಿಂಗೆ ಸೆಟ್ ಮಾಡೋದು ಹೇಗೆ ಅಂತಂದು ಕೇಳಿದ್ರು ನೋಡಿ. ಇಲ್ಲೇ ಬಂದುಬಿಟ್ಟು ನೀವು ಏನಾದರೂ ನೇಮ್ ಕರೆಕ್ಷನ್ ಮಾಡ್ಬೋದು, ಇಲ್ಲೇ ಮಾಡ್ಬೇಕು ನೋಡಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಹೇಮಂತ್ ಎಚ್ ಅಂತ ಟೈಪ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲೇ ಬಂದುಬಿಟ್ಟು ನೀವು ಅಂದರೆ ಎಲ್ಲಂದರೆ ಫುಲ್ ನೇಮ್ ಆಫ್ ದ ಅಪ್ಲಿಕೆಂಟ್ ಅಂತಿದೆ ನೋಡಿ. ಇದರಲ್ಲಿ ಬಂದುಬಿಟ್ಟು ನೇಮ್ ದಟ್ ದಿ ವರ್ಲ್ಡ್ ಪ್ರಿಂಟೆಡ್ ಪ್ಯಾನ್ ಕಾರ್ಡ್ ಅಂತ ಕೇಳ್ತಾ ಇದೆ ನೋಡಿ. ಪ್ಯಾನ್ ಕಾರ್ಡ್ನಲ್ಲಿ ಹೇಗೆ ನಿಮ್ಮ ನೇಮ್ ಬರ್ಬೇಕಂತ ಕೇಳ್ತಾ ಇದೆ ನೋಡಿ. ಒಬ್ಬರದು ಫಾದರ್ ನೇಮ್ ಇರೋಲ್ಲ, ಅದನ್ನು ಬೇಕಾದ್ರೆ ನೀವು ರಿಮೂವ್ ಮಾಡ್ತಿರ್ತಾರೆ ನೋಡಿ. ಅದನ್ನು ಬಂದುಬಿಟ್ಟು ಇಲ್ಲ ರಿಮೂವ್ ಮಾಡಿ, ನಿಮ್ಗೆ ಯಾವ ಥರ ಬೇಕು ನೋಡಿ ನೇಮು. ಹೇಮಂತ್ ಆಯಿತು, ಯಾವ್ದಾರು ನಿಮ್ಮ ಹೆಸರು ಮೂಲಕ ಎಚ್ ಹಿಂಗೆ ಥರ ಇರ್ತಾವೆ ನೋಡಿ. ಅವನ್ನ ನಿಮ್ಮ ಫಾದರ್ ನೇಮು ಅಥವಾ ನಿಮ್ಮದು ಹೇಮಂತ್ ಹಿಂಗೆ ಸರ್ನೇಮ್ ಏನಾರು ಹಾಕ್ಕೊಂಡು ನೀವು ಈ ಥರ ಪ್ಯಾನ್ ಕಾರ್ಡ್ ಕರೆಕ್ಷನನ್ನು ಮಾಡ್ಕೊಬೋದು ನೋಡಿ. ಈಸಿಯಾಗಿ ಈ ಸ್ಟೆಪ್ನಲ್ಲಿ ಬಂದುಬಿಟ್ಟು ನೀವು ನಿಮಗೆ ಬೇಕಾದ ಹೆಸರಿನಲ್ಲಿ ಬಂದುಬಿಟ್ಟು ಪ್ಯಾನ್ ಕಾರ್ಡ್ ನೇಮನ್ನು ಚೇಂಜ್ ಮಾಡ್ಕೋಬೋದು. ಕರೆಕ್ಷನ್ ಮಾಡುವಾಗ 107 ರೂಪಾಯಿ ಚಾರ್ಜಸ್ ಆಗುತ್ತೆ. ಆ ಚಾರ್ಜಸ್ ಪೇ ಮಾಡ್ಕೊಂಡು ಅಪ್ಲಿಕೇಶನನ್ನು ಕಂಪ್ಲೀಟ್ ಮಾಡ್ಕೊಂಡ್ರೆ ಆಯಿತು. ಇಲ್ಲಿ ತೋರಿಸ್ತಾ ಇದೆ ನೋಡಿ, ಇದನ್ನು ನೋಡ್ಕೊಳ್ಳಿ ಸರಿಯಾಗಿ. ಇದು ಫಸ್ಟ್ನೇ ಸ್ಟೆಪ್ನಲ್ಲಿ ಬಂದುಬಿಟ್ಟು ಅಲ್ಲಿ ಬಂದುಬಿಟ್ಟು ಇದನ್ನು ನೇಮ್ ಚೇಂಜ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಇದನ್ನ ನಿಮ್ಗೆ ಯಾವ ಥರ ಬೇಕು ನೋಡಿ ಆ ಥರ ನೇಮನ್ನು ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ.